ಕೊಟ್ರೆ ಸಾಕು ನಿಮಗೆ 1,00,000ದಿಂದ 50 ಲಕ್ಷ ರೂಪಾಯಿವರೆಗೆ ಸಾಲ ಸಿಗಬಹುದು. ಮದುವೆ ಇರಲಿ, ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದಿರಲಿ ಅಥವಾ ಯಾವುದೇ ಎಮರ್ಜೆನ್ಸಿ ಇರಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಹೊಸ ಲೋನ್ ಸ್ಕೀಮ್ ಅನ್ನ ತಂದಿದೆ. ನೀವು ಲೋನ್ ಬೇಕು ಅಂತ ಬ್ಯಾಂಕಿಗೆ ಅಲಿಯೋ ಅವಶ್ಯಕತೆನೇ ಇಲ್ಲ. ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ತುಂಬಾನೇ ಬೇಗ ಲೋನ್ ಸಿಗುತ್ತೆ. ಒಂದು ವೇಳೆ ನೀವು ಈಗಾಗಲೇ ಒಂದು ಲೋನ್ ಅನ್ನ ತಗೊಂಡು EMI ಅನ್ನ ಕಟ್ತಾ ಇದ್ರು ಕೂಡ ಅರ್ಜೆಂಟ್ ಅಂತ ಬಂದ್ರೆ ಎರಡನೇ ಲೋನ್ ತಗೊಳ್ಳುವಂತ ಚಾನ್ಸ್ ಕೂಡ ಇಲ್ಲಿದೆ. ಹಾಗಾದ್ರೆ ಈ ಒಂದು ಸ್ಕೀಮ್ ಯಾವ್ದಪ್ಪ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಈ ಲೋನ್ ಅನ್ನ ಪಡೆಯೋದು ಹೇಗೆ, ಏನೆಲ್ಲ ದಾಖಲೆಗಳು ಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಜೀವನದಲ್ಲಿ ಹಣದ ಅವಶ್ಯಕತೆ ಯಾವಾಗ ಬರುತ್ತೆ ಅಂತ ಯಾರು ಕೂಡ ಹೇಳೋದಕ್ಕಾಗಲ್ಲ. ಮದುವೆ ಇರ್ಬೋದು, ಮನೆ ರಿಪೇರಿ ಇರ್ಬೋದು, ಅಥವಾ ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು. ಇಂತಹ ಒಂದು ಟೈಮಲ್ಲಿ ನಮಗೆ ತಕ್ಷಣ ನೆನಪಾಗೋದು ಯಾವ್ದು ಹೇಳಿ? ಪರ್ಸನಲ್ ಲೋನ್. ಬಡ್ಡಿ ದರ ಸ್ವಲ್ಪ ಹೆಚ್ಚಿದ್ರೂ ಕೂಡ ಅನೇಕ ಜನರು ಅವುಗಳನ್ನ ಒಂದು ತುರ್ತು ಪರಿಸ್ಥಿತಿಗಳಿಗಾಗಿ ತೆಗೆದುಕೊಳ್ತಾರೆ. ಸ್ನೇಹಿತರೆ, ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಕ್ಷಣ ಹಣ ಬೇಕು ಅಂತ ಹೇಳ್ಕೊಂಡು ಮೋಸದ ಲೋನ್ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತಾರೆ. ನಂತರ ಬಡ್ಡಿ ಕಟ್ಟೋಕ್ಕಾಗದೆ ಗಂಭೀರ ತೊಂದರೆಗಳನ್ನ ಫೇಸ್ ಮಾಡ್ತಾರೆ. ಇದಕ್ಕೆ ಎಕ್ಸ್ಪರ್ಟ್ ಹೇಳೋದು ಏನಪ್ಪಾ ಅಂತಂದ್ರೆ, ಲೋನ್ ಬೇಕಿದ್ರೆ ನಂಬಿಕಸ್ಥ ಬ್ಯಾಂಕ್ಗಳನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಈಗ ಭಾರತದ ಒಂದು ಅತಿ ದೊಡ್ಡ ಬ್ಯಾಂಕ್ ಆದಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಒಂದು ಸೂಪರ್ ಗುಡ್ ನ್ಯೂಸ್ ನ ತಂದಿದೆ ಸ್ನೇಹಿತರೆ. ಕೇವಲ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಸಾಕು ನಿಮಗೆ 1,00,000ದಿಂದ 50 ಲಕ್ಷ ರೂಪಾಯಿವರೆಗೆ ಸಾಲ ಸಿಗಬಹುದು. ಸ್ನೇಹಿತರೆ, ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಮಿಸ್ ಕಾಲ್ ಕೊಟ್ರೆ ಏನ್ ಮೆಸೇಜ್ ಬರುತ್ತೆ ಅಂತ. ಸೊ ಮದುವೆ ಇರಲಿ, ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದಿರಲಿ, ಅಥವಾ ಯಾವುದೇ ಎಮರ್ಜೆನ್ಸಿ ಇರಲಿ, ಅಥವಾ ಯಾವುದಾದ್ರೂ ಒಂದು ಬೆಲೆ ಬಾಳುವಂತ ವಸ್ತು ತಗೋಬೇಕಾಗಿರ್ಲಿ, ಇಂಥ ಎಲ್ಲ ಅವಶ್ಯಕತೆಗಳಿಗೂ ಹೆಲ್ಪ್ ಆಗಲಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಹೊಸ ಪರ್ಸನಲ್ ಲೋನ್ ಸ್ಕೀಮ್ ಅನ್ನ ತಂದಿದೆ ಸ್ನೇಹಿತರೆ. ಇದರ ಒಂದು ದೊಡ್ಡ ಲಾಭ ಅಂತಂದ್ರೆ, ನೀವು ಲೋನ್ ಬೇಕು ಅಂತ ಬ್ಯಾಂಕ್ ಅಲ್ಲಿಯೋ ಅವಶ್ಯಕತೆ ಇಲ್ಲ. ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ತುಂಬಾನೇ ಬೇಗ ಲೋನ್ ಸಿಗುತ್ತೆ. ಸೊ ಲೋನ್ ಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಸಮಸ್ಯೆ, ಅಯ್ಯೋ ಪ್ರತಿದಿನ ಬ್ಯಾಂಕ್ ಅಲ್ಲಿ ಲೈನ್ ಅಲ್ಲಿ ನಿಲ್ಬೇಕು, ಅಲ್ದಾಡಬೇಕು ಅಂತ. ನೀವು ಬರೀ ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು, ಬ್ಯಾಂಕ್ ಆಫೀಸರ್ಸ್ ಅವರೇ ನಿಮಗೆ ಫೋನ್ ಮಾಡಿ ಎಲ್ಲಾ ಡೀಟೇಲ್ಸ್ ನ ಕೇಳ್ತಾರೆ. ಆಮೇಲೆ ತಕ್ಷಣ ಸಾಲ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ. SBI ಹೇಳಿರೋ ಪ್ರಕಾರ ಈ ಒಂದು ಪರ್ಸನಲ್ ಲೋನ್ ಸೌಲಭ್ಯ ಫೆಬ್ರವರಿ 16ರಿಂದ ಚಾಲ್ತಿಗೆ ಬಂದಿದೆ ಸ್ನೇಹಿತರೆ. ಹಾಗಾದ್ರೆ ಈ ಲೋನ್ ಯಾರಿಗೆಲ್ಲ ಸಿಗುತ್ತೆ, ಪಡ್ಕೊಳ್ಳೋದು ಹೇಗೆ, ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಸೊ SBI ನ ಈ ಒಂದು ಹೊಸ ಪರ್ಸನಲ್ ಲೋನ್ ಯೋಜನೆಯ ಒಂದಷ್ಟು ವಿಶೇಷತೆಗಳ ಬಗ್ಗೆ ನಾನು ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಹೊಸ ಸ್ಕೀಮ್ ಮೂಲಕ ನೀವು ಕಮ್ಮಿ ಅಂತಂದ್ರು 1,00,000ದಿಂದ ಹಿಡಿದು ಬರೋಬ್ಬರಿ 50 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ್ ಅನ್ನ ಪಡೆಯಬಹುದು. ಇಲ್ಲಿ ಬಡ್ಡಿ ದರ ವರ್ಷಕ್ಕೆ ಬರೀ 10.5% ಇಂದ ಶುರುವಾಗುತ್ತೆ. ಬೇರೆ ಬ್ಯಾಂಕ್ಗಳಿಗೆ ಹೋಲಿಸಿದ್ರೆ ಇದು ತುಂಬಾನೇ ಕಮ್ಮಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಲೋನ್ ತಗೊಳ್ಳೋಕೆ ನೀವು ಏನನ್ನು ಗಿರವಿ ಇಡುವಂತ ಅವಶ್ಯಕತೆ ಇಲ್ಲ, ಅಂದ್ರೆ ನೋ ಕೊಲ್ಯಾಟ್ರಲ್. ಸೊ ಪೇಪರ್ ವರ್ಕ್ ಕೂಡ ಅಷ್ಟೇನು ಇರಲ್ಲ, ತೀರಾ ಕಡಿಮೆ ಇರುತ್ತೆ. ಜೊತೆಗೆ ಪ್ರೊಸೆಸಿಂಗ್ ಚಾರ್ಜ್ ಕೂಡ ತುಂಬಾನೇ ಕಮ್ಮಿ ಇರುತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು ಈಗಾಗಲೇ ಒಂದು ಲೋನ್ ಅನ್ನ ತಗೊಂಡು EMI ನ ಕಟ್ತಾ ಇದ್ರೂ ಕೂಡ ನಮ್ಗೆ ಏನೋ ಒಂದು ಎಮರ್ಜೆನ್ಸಿ ಅರ್ಜೆಂಟ್ ಆಗಬೇಕು ಅಂತಂದ್ರೆ ಎರಡನೇ ಲೋನ್ ತಗೊಳ್ಳುವಂತ ಅವಕಾಶ ಕೂಡ ಇಲ್ಲಿ ಇದೆ ಸ್ನೇಹಿತರೆ. ಸೊ ಈ ಒಂದು ಸಾಲವನ್ನ ತೀರಿಸೋದಕ್ಕೆ ನಿಮಗೆ 6 ತಿಂಗಳಿಂದ ಹಿಡಿದು ಬರೋಬ್ಬರಿ 7 ವರ್ಷಗಳು ಅಂದ್ರೆ 84 ತಿಂಗಳ ಕಾಲ ನಿಮ್ಗೆ ಟೈಮ್ ಅನ್ನ ಕೊಡ್ತಾರೆ. ಈಗ ನೀವೊಂದು ಮೇನ್ ಪ್ರಶ್ನೆಯನ್ನ ಕೇಳಬಹುದು, ಯಾರಿಗೆಲ್ಲ ಈ ಸಾಲ ಸಿಗುತ್ತೆ ಮೇಡಮ್, ಲೋನ್ ಅನ್ನ ಹೇಗೆ ಪಡೆಯೋದು? ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕೇ ಬೇಕಲ್ವಾ. ಸೊ ಈ ಲೋನ್ ಸೌಲಭ್ಯ ಮುಖ್ಯವಾಗಿ ಜಾಬ್ ಮಾಡೋರಿಗೆ ಮಾತ್ರ ಸಿಗುತ್ತೆ. ನೀವು ಕೆಲಸದಲ್ಲಿರಬೇಕು, ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ನೌಕರರಾಗಿರ್ಲಿ, ಅಥವಾ ಡಿಫೆನ್ಸ್ ಆಗಿರ್ಲಿ, ರೈಲ್ವೆಲಿರಲಿ, ಅಥವಾ ಎಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರೂ ಕೂಡ ಈ ಲೋನ್ಗೆ ನೀವು ಅಪ್ಲೈ ಮಾಡಬಹುದು. ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಸ್ನೇಹಿತರೆ. ಸೊ ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮ ಸ್ಯಾಲರಿ ಅಕೌಂಟ್, ಸಂಬಳ ಬರುವಂತ ಖಾತೆ SBI ಬ್ಯಾಂಕ್ ನಲ್ಲೇ ಇರಬೇಕು ಸ್ನೇಹಿತರೆ. ಇದು ಮೇಜರ್ ಆಗಿ ಇರುವಂತ ಒಂದು ದೊಡ್ಡ ಪಾಯಿಂಟ್ ಸ್ನೇಹಿತರೆ. ಇನ್ನು ಕೆಲಸದ ಅನುಭವದ ಬಗ್ಗೆ ನಾನು ಮಾತನಾಡಬೇಕು
ಮಾಡಬೇಕು ಅಂತಂದ್ರೆ ಗೌರ್ಮೆಂಟ್ ನೌಕರರಿಗೆ ಕಮ್ಮಿ ಅಂದ್ರೂ 6 ತಿಂಗಳು ಸರ್ವಿಸ್ ಆಗಿರಬೇಕು. ಅದೇ ನೀವು ಪ್ರೈವೇಟ್ ಕಂಪನಿಯಲ್ಲಿ ಇರೋರ್ಗಾದ್ರೆ ಅಟ್ಲೀಸ್ಟ್ 1 ವರ್ಷದ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಸ್ನೇಹಿತರೆ. ಇದೊಂದು ಮೇಜರ್ ಕ್ರೈಟೀರಿಯಾ ಬರುತ್ತೆ. ಸೊ ವಯಸ್ಸು ಬಂದು ನಿಮಗೆ 21ರಿಂದ 60 ವರ್ಷದ ಒಳಗಿರಬೇಕಾಗತ್ತೆ. ಒಂದು ವೇಳೆ ಸರ್ಕಾರಿ ನೌಕರರಿಗೆ 60 ವರ್ಷ ಮೇಲಾಗಿದ್ರೂ ಕೂಡ ರೂಲ್ಸ್ ಪ್ರಕಾರ ವಯಸ್ಸಿನಲ್ಲಿ ಸ್ವಲ್ಪ ರಿಯಾಯಿತಿ ಡಿಸ್ಕೌಂಟ್ ಸಿಗುತ್ತಂತೆ. ಇನ್ನು ಸಂಬಳ ಎಷ್ಟಿರಬೇಕು ಮೇಡಮ್ ಅಂತ ಕೇಳಿದ್ರೆ ಅದು ಕೂಡ ಇದೆ. ಸರ್ಕಾರಿ ಅಥವಾ ಡಿಫೆನ್ಸ್ ಕೆಲಸದಲ್ಲಿರೋರಿಗೆ ತಿಂಗಳಿಗೆ 20,000 ರೂಪಾಯಿ ಸಂಬಳ ಬರ್ತಿದ್ರು ಸಾಕು. ಆದರೆ ಪ್ರೈವೇಟ್ ಕಂಪನಿ ಉದ್ಯೋಗಿಗಳಿಗೆ ಕನಿಷ್ಠ 25,000 ರೂಪಾಯಿ ಸ್ಯಾಲರಿ ಇರಬೇಕು. 20 ಹಾಗೆ 25,000 ಸ್ನೇಹಿತರೆ, ಇದನ್ನ ನೆನ್ಪಿಟ್ಕೊಳ್ಬೇಕು. ಅಂಡ್ ಕೊನೆಯದಾಗಿ ಹೇಳೋದಾದ್ರೆ ನೀವು ಭಾರತೀಯ ಪ್ರಜೆಯಾಗಿರಬೇಕು. ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್ ಚೆನ್ನಾಗಿರೋದು ತುಂಬಾ ಮುಖ್ಯ. ಸಿಬಿಲ್ ಸ್ಕೋರ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ಸಾಕಷ್ಟು ವಿಡಿಯೋಸ್ ನಮ್ಮ ಬಾಸ್ ವಾಲದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಲೋನ್ ಅಪ್ಲೈ ಮಾಡೋಕ್ ಮುಂಚೆ ಒಂದಷ್ಟು ದಾಖಲೆಗಳನ್ನ ನೀವು ರೆಡಿ ಇಟ್ಕೊಳ್ಬೇಕು. ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಷ್ಟು ಲೋನ್ ಸಿಗುತ್ತೆ ಎಲ್ಲ ಹೇಳಿದೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಬೇಕಾಗತ್ತೆ, 6 ತಿಂಗಳ ಸ್ಯಾಲರಿ ಸ್ಲಿಪ್ ಬೇಕಾಗತ್ತೆ, ಜೊತೆಗೆ ಉದ್ಯೋಗದ ಗುರುತಿನ ಚೀಟಿ ಬೇಕಾಗತ್ತೆ. ಸೊ ಆಧಾರ್ ಮತ್ತು ಮತದಾರರ ಕಾರ್ಡ್, ವೋಟರ್ ಐ ಡಿ ಬೇಕಾಗತ್ತೆ. ಇತ್ತೀಚಿನ ITR ಅಥವಾ ಫಾರ್ಮ್ 16 ಇನ್ ಕೇಸ್ ಅನ್ವಯಿಸಿದ್ರೆ ಅದನ್ನ ಕೊಡಬೇಕು. ವೇತನ ಖಾತೆಗೆ ಸಂಬಂಧಿಸಿದಂತೆ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ನೀವು ಡಿಫೆನ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಥವಾ ನಿಮ್ಮದು ಪ್ಲಾಟಿನಮ್ ಆಗಿರ್ಬೋದು ಅಥವಾ ರೋಡಿಯಂ ಸ್ಯಾಲರಿ ಪ್ಯಾಕೇಜ್ ಆಗಿದ್ರೆ ಯಾವುದೇ ಪ್ರೊಸೆಸಿಂಗ್ ಫೀಸ್ ಇರೋದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನುಳಿದವರಿಗೆ ನಿಮ್ಮ ಸಿಬಿಲ್ ಸ್ಕೋರ್ 800ಕ್ಕಿಂತ ಹೆಚ್ಚಿದ್ರೆ ಪ್ರೊಸೆಸಿಂಗ್ ಫೀಸ್ ಮೇಲೆ 50% ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತ ಬ್ಯಾಂಕ್ನವ್ರು ಹೇಳಿರುವಂಥದ್ದು ಸ್ನೇಹಿತರೆ. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಅರ್ಜಿ ಸಲ್ಲಿಸೋದು ಹೇಗೆ, ಈ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ನೀವು ಬ್ಯಾಂಕ್ಗೆ ಹೋಗಿ ಲೈನ್ನಲ್ಲಿ ನಿಲ್ಲುವಂತ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ನಿಮ್ಮ ಮೊಬೈಲ್ನಿಂದಲೇ ನಾನು ನಂಬರ್ನ ಹಾಕ್ತೀನಿ ನೋಡಿ, 7208933142. ಈ ನಂಬರ್ಗೆ ನೀವು ಒಂದೇ ಒಂದು ಮಿಸ್ ಕಾಲ್ನ ಕೊಡಬೇಕಾಗತ್ತೆ, ಅಥವಾ 18001234 ಅಥವಾ ಕಸ್ಟಮರ್ ನಂಬರ್ ಏನಿರುತ್ತೋ, ಕಸ್ಟಮರ್ ಕೇರ್ ನಂಬರ್ ಇರುತ್ತೋ ಅದಕ್ಕೆ ನೀವು ಕರೆ ಮಾಡಬಹುದು ಸ್ನೇಹಿತರೆ. ಇನ್ನೊಂದು ನಾನು ಹೇಳ್ತೀನಿ, 7208933145 ಈ ಒಂದು ನಂಬರ್ಗೆ ಪರ್ಸನಲ್ ಅಂತ ಟೈಪ್ ಮಾಡಿ ಮೆಸೇಜ್ ಅನ್ನ ಕಳಿಸಿ, ನಿಮಗೆ ಕೂಡಲೇ ರಿಪ್ಲೈ ಬರುತ್ತೆ. ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನಿಜಕ್ಕೂ ಕೂಡ ನಾವು ಮಿಸ್ ಕಾಲ್ನ ಕೊಡ್ಬೋದಾ, ಏನ್ ಪ್ರತಿಕ್ರಿಯೆ ಬರುತ್ತೆ, ಕೆಲವೊಂದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡೋಣ. ಸೊ ಈಗ ನಾನು ನಂಬರ್ನ ಟೈಪ್ ಮಾಡ್ತೀನಿ, ನೋಡೋಣ. 7208933142. ಸೊ ಮಿಸ್ ಕಾಲ್ ಕೊಡಬೇಕು ಅಂತಿರುತ್ತೆ. ಸೊ ಮಿಸ್ ಕಾಲ್ ಕೊಡೋಣ. ಓಕೆ, ಸೊ ಮಿಸ್ ಕಾಲ್ ಕೊಟ್ಟಿದ್ದೀನಿ, ಕಾಲ್ ಎಂಡೆಡ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಸೊ ನೋಡೋಣ. ಸೊ ನೋಡಿ, ಆಲ್ರೆಡಿ ನಿಮಗೆ ಮೆಸೇಜ್ ಬಂತು. ಸೊ 2 ಮೆಸೇಜ್ ಬರುತ್ತೆ. ಸೊ ಮೊದಲನೇದಾಗಿ ನಾನು ನೋಡ್ತೀನಿ ನೋಡಿ, ಡಿಯರ್ ಕಸ್ಟಮರ್ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಅಂತ ಒಂದು ಬರುತ್ತೆ SBI ಕಡೆಯಿಂದ. ಅದಾದ್ಮೇಲೆ ನಿಮಗೆ ಇನ್ನೊಂದು ಮೆಸೇಜ್ ಬರುತ್ತೆ. ಸೊ ನೋಡಿ, ಇನ್ನೊಂದು ಮೆಸೇಜ್ ಬರುತ್ತೆ, ಥ್ಯಾಂಕ್ ಯು ಫಾರ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ಅವರ್ ಪರ್ಸನಲ್ ಲೋನ್ ಆಫರಿಂಗ್ಸ್ SBI 20 lakhs ತನಕ ಬರುತ್ತೆ. ಸೊ ಕಂಪ್ಲೀಟ್ ಮೆಸೇಜ್ ಬಂದಿದೆ ನೋಡಿ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಖುದ್ದು SBI ಬ್ಯಾಂಕಿಂದಲೇ ಕಾಲ್ ಬರುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ವರ್ಕ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿಯಾಗಿ ಲೋನ್ ಬೇಕು ಅಂತಂದರೆ ನಾನು ನಂಬರ್ನ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಆ ನಂಬರ್ನ ನೀವು ಟೈಪ್ ಮಾಡಿ ನೀವು ಮಿಸ್ ಕಾಲ್ ಕೊಡಬೇಕಾಗತ್ತೆ. ನಿಮಗೆ 2 ಮೆಸೇಜ್ ಬರುತ್ತೆ. ಸೊ ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಿಮಗೆ SBI ಕಡೆಯಿಂದಲೇ ಫೋನ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಮೆಸೇಜ್ ಅಂತ ಟೈಪ್ ಮಾಡಿ, ಅಂದರೆ ಪರ್ಸನಲ್ ಅಂತ ಟೈಪ್ ಮಾಡಿ ಕೂಡ ಈ ನಂಬರ್ಗೆ ಕಳಿಸ್ಬೋದು. ಸೊ ನೀವು ಮಿಸ್ ಕಾಲ್ ಕೊಟ್ಟು ಅಥವಾ ಮೆಸೇಜ್ ಮಾಡಿದ ತಕ್ಷಣ ಬ್ಯಾಂಕ್ ಸಿಬ್ಬಂದಿಗೆ ನಿಮಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಲೋನನ್ನು ಪ್ರೊಸೆಸ್ ಮಾಡ್ತಾರೆ. ಅಂದರೆ ಯಾಕೆ ತಗೋತಾ ಇದ್ರಾ, ಎಷ್ಟು ಲೋನ್ ಬೇಕು, ಏನು ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನೀವು SBI ಅಫಿಷಿಯಲ್ ವೆಬ್ಸೈಟ್, ಅದರ ಲಿಂಕ್ ಅನ್ನ ಕೂಡ ನಾನು ಹಾಕಿದ್ದೀನಿ, ಡೈರೆಕ್ಟ್ ಅಲ್ಲಿ ನೀವು ಭೇಟಿ ನೀಡಬಹುದು ಸ್ನೇಹಿತರೆ. ಈ ಲಿಂಕ್ ಮತ್ತು ಫೋನ್ ನಂಬರ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ನೇರವಾಗಿ ಟೈಪ್ ಮಾಡಿ ನಿಮಗೆ ಬೇಕಾದಂತ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಸೊ ಸುಖ ಸುಮ್ಮನೆ ಫೇಕ್ ಆ್ಯಪ್ಗಳ ಹಿಂದೆ ಹೋಗಿ ತೊಂದರೆ ಅನುಭವಿಸೋ ಬದಲು ಇಂತಹ ಅಧಿಕೃತ ಬ್ಯಾಂಕ್ಗಳ ಸೌಲಭ್ಯವನ್ನ ಬಳಸ್ಕೊಳ್ಳಿ ಸ್ನೇಹಿತರೆ. ಆದರೆ ನೆನಪಿಡಿ, ಸಾಲ ಪಡೆಯೋ ಮೊದಲು
ಬಡ್ಡಿ ದರ ಆಗಿರ್ಬೋದು, ಮರುಪಾವತಿ ನಿಯಮಗಳನ್ನ ಬ್ಯಾಂಕ್ ಅಧಿಕಾರಿಗಳ ಹತ್ರ ಮತ್ತೊಮ್ಮೆ ಕೇಳಿ ನೀವು ಕ್ಲಾರಿಫೈ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸುಮ್ಮನೆ ಯಾವುದೋ ಒಂದು ಇನ್ಸ್ಟ್ಯಾಂಟ್ ಲೋನ್ ಸಿಕ್ತು ಅಂತ ಹೇಳ್ಕೊಂಡು ಅದನ್ನ ತಗೊಂಡು ಲೋನ್ ಎಷ್ಟು ತಗೊಂಡಿರ್ತೀರೋ ಅದರ ಡಬಲ್ ನೀವು ಬಡ್ಡಿಯನ್ನ ಕಟ್ಟಿರ್ತೀರಾ. ಸೊ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗಿ ಡಿಪ್ರೆಷನ್ಗೆ ಹೋಗಿರುವಂತ ಎಷ್ಟೊಂದು ಜನರನ್ನ ನಾವು ನೋಡಿರ್ತೀವಿ. ಸೊ ಎಷ್ಟೊಂದು ಜನರು ಡೈರೆಕ್ಟ್ ಆಗಿ ಹೇಳಿದ್ದು ಕೂಡ ಇದೆ, ಹೌದು ನಾನು ಲೋನ್ ತಗೊಂಡೆ, ಅದಾದ್ಮೇಲೆ ಹಿಂಗಾಯ್ತು ಅಂತ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಹಂಚ್ಕೊಂಡಿದ್ದಾರೆ. ಸೊ ಹಾಗಾಗಿ ಲೋನ್ ತಗೋಬೇಕು ಅಂತಂದ್ರೆ ಸಾಕಷ್ಟು ಬಾರಿ ಯೋಚನೆ ಮಾಡಿ ಎಲ್ಲಿ ನಾನು ಲೋನ್ ತಗೋಬೇಕು, ಎಷ್ಟು ಬಡ್ಡಿ ಕಟ್ತೀನಿ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಚೆಕ್ ಮಾಡಿಕೊಂಡು ಆಮೇಲೆ ಎಮರ್ಜೆನ್ಸಿ ಲೋನ್ ತಗೊಳ್ಳಿ ಸ್ನೇಹಿತರೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಒಂದಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಇದು ಒಳ್ಳೆ ಮಾಹಿತಿ ಆಗಿರುತ್ತೆ, ಇದರಿಂದ ಸಾಕಷ್ಟು ಜನರಿಗೆ ಬೆನಿಫಿಟ್ ಕೂಡ ಆಗಿರುತ್ತೆ. ಸೊ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.